ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಜ್ಯೋತಿಷ್ಯದ ಬಗ್ಗೆ ನಾವು ಹೇಳುವಾಗ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ರು, ಸರ್ ನೀವು ಹೇಗೆ ಜಾತಕವನ್ನ ನೋಡ್ತೀರಾ ಅಂತ ಹೇಳಿ. ನೋಡಿ, ಒಂದು ಜಾತಕವನ್ನ ನೋಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅವರ ಲಗ್ನ ಚಾರ್ಟ್ ಅನ್ನ ನೋಡ್ಬೇಕು, ನವಾಂಶ ಚಾರ್ಟ್ ಅನ್ನ ನೋಡ್ಬೇಕು, ಸಪ್ತಾಂಶವನ್ನ ನೋಡ್ಬೇಕು, ಗ್ರಹಗಳ ಟ್ರಾನ್ಸಿಟ್ ಅನ್ನ ನೋಡ್ಬೇಕಾಗತ್ತೆ. ಆಮೇಲೆ ಯಾವ ದಶೆ, ಅಂತರ್ದಶೆ, ಪ್ರತ್ಯಂದಶ ದಶೆಗಳನ್ನು ನೋಡ್ಬೇಕು. ಜಮಿನಿ ಚರದಶೆನ ನಾನು ಅಪ್ಲೈ ಮಾಡ್ತೀನಿ, ಯೋಗಿನಿ ದಶೆಯನ್ನ ಅಪ್ಲೈ ಮಾಡ್ತೀನಿ. ಸೊ ಜ್ಯೋತಿಷ್ಯದಲ್ಲಿ ಒಂದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಹಲವಾರು ತರದ ಸಿಸ್ಟಮ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಜೊತೆಯಲ್ಲಿ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿರುವ ರೇಖೆಗಳನ್ನು ನಾಡಿ ಜ್ಯೋತಿಷದ ಪ್ರಕಾರವಾಗಿ ಅಪ್ಲೈ ಮಾಡ್ತೀನಿ. ಅಂದ್ರೆ ತುಂಬಾ ಜನಕ್ಕೆ ಬರ್ತ್ ಟೈಮ್ ಅಕ್ಯುರೇಟ್ ಆಗಿರಲ್ಲ. ಸೊ ಬರ್ತ್ ಟೈಮ್ ಸರಿ ಇಲ್ಲ ಅಂದಾಗ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ವ್ಯತ್ಯಾಸ ಇದ್ರೆ ನಾನು ಬರ್ತ್ ಟೈಮ್ ರೆಕ್ಟಿಫೈ ಮಾಡ್ತೀನಿ. ಸೊ ಅವರ ಲಗ್ನ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಲಗ್ನವನ್ನ ತಿದ್ದುತ್ತೀನಿ. ಸೊ ಆ ಲಗ್ನವನ್ನು ಕಂಡು ಹಿಡಿದು ಭವಿಷ್ಯವನ್ನ ಹೇಳ್ತೀನಿ. ಒಂದ್ ವೇಳೆ ಟೈಮ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಅಂದಾಗ ಹಸ್ತರೇಖೆಗಳನ್ನ ಹಾರೋಸ್ಕೋಪ್ಗೆ ಮ್ಯಾಚ್ ಮಾಡ್ತೀನಿ. ಆನಂತರ ಪ್ರಶ್ನೆ ಕೋಲನ್ನು ಉಪಯೋಗಿಸಿ ಬಹಳ ಈಸಿಯಾಗಿ ಸಲೀಸಾಗಿ ಪ್ರಿಡಿಕ್ಷನ್ಸ್ ನ ಕೊಡಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕಾಗತ್ತೆ. ಈ ಮೆಥಡಾಲಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಪ್ರಿಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಜೀವನದ ಮೇಜರ್ ಇವೆಂಟ್ಸ್ ನ ಬಹಳ ಚೆನ್ನಾಗಿ ಹೇಳೋದು. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ನೋಡ್ಬೇಕಾಗತ್ತೆ. ಇದು ಬಂದು ನಾನು KN ರಾವ್ ಅವರ ಒಂದು ಸಿಸ್ಟಮ್ ನ ಜಾಸ್ತಿ ಫಾಲೋ ಮಾಡ್ತೀನಿ. ಜಮೀನ್ ಚರದಶೆದು ಅವರ ಕ್ಯಾಲ್ಕುಲೇಷನ್ ಫಾಲೋ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ಬರುತ್ತೆ. ಸೊ ಈ ಮಟ್ಟದಲ್ಲಿ ನಾವು ಹೇಳಿದೆ ಸುಮ್ಮನೆ ಜನಗಳಿಗೆ ಯಾವುದೋ ಒಂದು ನ್ಯೂಮರಾಲಜಿಕಲ್ ರೆಮಿಡಿ, ಜೆಮ್ ಸ್ಟೋನ್ಸ್, ಕಾಸ್ಟ್ಲಿ ಪೂಜೆಗಳನ್ನ ಹೇಳೋದು. ಸೊ ಇದು ಋಷಿಗಳು ಹೇಳದೇ ಇರುವಂತ ಕಾಳಸರ್ಪ ದೋಷದ ಬಗ್ಗೆ, ಕುಜ ದೋಷದ ಬಗ್ಗೆ ಎಲ್ಲ ಎದುರಿಸೋದು, ಇದು ಯಾವುದು ಕೂಡ ಜ್ಯೋತಿಷ ಅಲ್ಲ. ಸೊ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ನಿಜವಾದ ಜ್ಯೋತಿಷ ಆದವರು ಇದನ್ನ ಫಾಲೋ ಮಾಡಲ್ಲ. ಪರಾಶರ ಮಹರ್ಷಿ ಕೊಟ್ಟಿರುವಂತಹ ಸಿಂಪಲ್ ರೆಮಿಡೀಸ್ ನ ಹೇಳ್ತಾರೆ. ಹಾಗೇನೆ ಹಿಂದೆ ನಡೆದಿರುವ ಘಟನೆಗಳನ್ನು ಕೂಡ ಹೇಳಿ ಜಾತಕದ ಲಗ್ನವನ್ನು ತಿದ್ದಿ ಭವಿಷ್ಯವನ್ನು ಹೇಳ್ತಾರೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಾಶಿ ಭವಿಷ್ಯವನ್ನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಈ ವಿಷಯಗಳ ಬಗ್ಗೆ ನಮಗೆ ಗಮನ ಇರಲಿ. ಮಿಥುನ ರಾಶಿ 2026 ಏಪ್ರಿಲ್ ತಿಂಗಳ ಈ ಒಂದು 5ನೇ ತಾರೀಕು ನಂತರದ ವಾರ ಭವಿಷ್ಯದಲ್ಲಿ ನಾವು ನೋಡೋದಾದ್ರೆ ಮಿಥುನ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಏನು ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರುಗ್ರಹದ ಒಂದು ಚಲನೆ. ಗುರುಗ್ರಹ ಬಂದು ವಕ್ರಿಯಾಗಿತ್ತು, ಇವಾಗ ಅದು ನೇರವಾಗುತ್ತೆ. ಬಟ್ ಗುರುವಿನ ಒಂದು ಶಕ್ತಿ ಹೇಗಿರುತ್ತೆ ಅಂತಂದ್ರೆ ಮುಖ್ಯವಾಗಿ ಕಳತ್ರಕಾರಕನಾಗಿರುವಂತಹ ಗುರುಗ್ರಹ ಶುಕ್ರನ ಹಾಗೆ ಬಿಹೇವ್ ಮಾಡ್ತಾನೆ. ಇದು ಬಂದು ವಿವಾಹ ಪ್ರಾಪ್ತಿ, ಎಂಗೇಜ್ಮೆಂಟ್ ಸಾಧ್ಯತೆ, ಮರು ವಿವಾಹ, 2ನೇ ಮದುವೆಗೆ ಅವಕಾಶ ಜಾಸ್ತಿ ಇರುತ್ತೆ. ಆಮೇಲೆ ತುಂಬಾ ಸಲ ನಿಮ್ಗೆ 2ನೇ ಮಗುವಿಗೆ ಪ್ರಯತ್ನ ಮಾಡ್ತಿರ್ತಾರೆ ಕೆಲವರಿಗೆ. ಅಂತ ಮಕ್ಕಳ ಸಂತಾನ ಯೋಗ ಆಗಿರಲ್ಲ, ಅಂತವ್ರಿಗೆ ಸಂತಾನ ಪ್ರಾಪ್ತಿಯ ಯೋಗ ಇರುತ್ತೆ. ವಿದ್ಯಾರ್ಥಿಗಳು ಕೆಲವರು ಎಜುಕೇಶನ್ ಅಲ್ಲಿ ಹಿಂದೆ ಇರ್ತಾರೆ. ಸಡನ್ ಆಗಿ ಅವ್ರ ಪ್ರೋಗ್ರೆಸ್ ನ ಈ ಟೈಮ್ ಪೀರಿಯಡ್ ಅಲ್ಲಿ ನಾವು ಮಿಥುನ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ನೋಡಬಹುದು. ಆಮೇಲೆ ಗುರುಗ್ರಹ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೊಡುತ್ತೆ. ನಿಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆಗಳು, ಹೊಟ್ಟೆಗೆ ಸಂಬಂಧಪಟ್ಟಿದ ಇಶ್ಯೂಸ್ಗಳು, ಇವೆಲ್ಲ ಏನೇನು ಇರುತ್ತೆ, ಇದು ಈ ಬಾಧೆಯಿಂದ, ಈ ನೋವಿನಿಂದ ನೀವು ಹೊರಗಡೆ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಗುರುಗ್ರಹ. ಆಮೇಲೆ ವಿವಾಹದ ಪ್ರಾಪ್ತಿ, ಎಂಗೇಜ್ಮೆಂಟ್ ಪ್ರಾಪ್ತಿ. ಎಷ್ಟು ದಿನ ನೀವು ಸಂಬಂಧಗಳನ್ನ ನೋಡ್ತಾ ಇದ್ರಿ, ಯಾವುದೋ ಒಂದು ಸಂಬಂಧ ಸೆಟ್ ಆಗಿರಲಿಲ್ಲ, ಈಗ ಇಮಿಡಿಯೇಟ್ ಆಗಿ ಯಾವುದೋ ಒಂದು ಸಂಬಂಧ ಬಂದು ನಿಮಗೆ ಸೆಟ್ ಆಗ್ಬೋದು. ವಿವಾಹ ಕೂಡ ನಡೀಬಹುದು, ಎಂಗೇಜ್ಮೆಂಟ್ ಕೂಡ ಆಗ್ಬೋದು, ಸಂತಾನದ ಪ್ರಾಪ್ತಿ ಆಗ್ಬೋದು ದಂಪತಿಗಳಿಗೆ. ಇವೆಲ್ಲ ಸಾಧ್ಯತೆಗಳ ಜೊತೆಯಲ್ಲಿ 3ನೇ ಮನೆಯಲ್ಲಿರುವಂತಹ ಕೇತು ಅನಾವಶ್ಯಕ ಸಂಚಾರಗಳನ್ನ, ಅನಾವಶ್ಯಕವಾಗಿ ಓಡಾಟಗಳನ್ನ ಕೊಡ್ತಾನೆ. ಅಣ್ಣ ತಮ್ಮದಲ್ಲಿ ಎಸ್ಪೆಷಲಿ ನಿಮ್ಗಿಂತ ಚಿಕ್ಕವ್ರ ಜೊತೆ ನಿಮಗೆ ಕಿರಿಕಿರಿಗಳು ಪ್ರಾರಂಭ ಆಗುತ್ತೆ. ದಶಮ ಭಾವದಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ಉದ್ಯೋಗದಲ್ಲಿ ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವಂತವರಿಗೆ ಟ್ರಾನ್ಸ್ಫರ್ಗೆ ಅನುಕೂಲ ಆಗುತ್ತೆ. ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಿರೋರಿಗೆ ಸಹಾಯ ಆಗುತ್ತೆ. ಜೊತೆಯಲ್ಲಿ ಉದ್ಯೋಗದ ಅವಕಾಶ ಆಗ್ಬರುತ್ತೆ. ಈಗ ಗೌರ್ಮೆಂಟ್ ಜಾಬ್ ಇಂದ ಸುಮಾರು ಇಂಟರ್ವ್ಯೂಸ್ ಬಂದಿರಲ್ಲ, ಅಂತವ್ರಿಗೆ ಉದ್ಯೋಗದ ಅವಕಾಶ ಆಗಿ ಉದ್ಯೋಗದ ಪ್ರಾಪ್ತಿ ಆಗುತ್ತೆ. ಆಮೇಲೆ ದಶಮ ಭಾವದಲ್ಲಿರುವಂತಹ ಗ್ರಹಗತಿಗಳನ್ನ ನೋಡ್ತಾ ಇದ್ರೆ ಕೃಷಿಯಲ್ಲೂ ಕೂಡ ಅನುಕೂಲ, ಬಿಸ್ನೆಸ್ ಅಲ್ಲಿ ಅನುಕೂಲ ಆಗಿದೆ. ಬುಧ ಮತ್ತೆ ಕುಜ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಬಹಳ ಮುಖ್ಯವಾಗಿ ಬುಧ ಅಂತ ಹೇಳ್ತೀವಿ. ಶನಿಯ ಜೊತೆ ಇರುವಂತಹ ಗ್ರಹಗಳಿಂದ ಒಂದು ಬಿಸ್ನೆಸ್ ಅಲ್ಲಿ ನೀವು ಇದುವರೆಗೂ ಆಲೋಚನೆ ಮಾಡಿದಂಥದ್ದು ಈಗ ನಿಮಗೆ ಕೈ ಹಿಡಿಬಹುದು, ಸಕ್ಸಸ್ ಆಗಬಹುದು. ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟದ ಲಾಭವನ್ನ ನೀವು ನೋಡ್ತೀರಾ. ಸಾಲದಿಂದ ಹೊರಗಡೆ ಬರೋದಕ್ಕೆ ಸಹಾಯ ಸಿಗುತ್ತೆ. 3ನೇ ವ್ಯಕ್ತಿಯಿಂದ ಸಹಾಯ ಸಿಗ್ಬೋದು, ಬ್ಯಾಂಕಿನ ಸಹಾಯ ಸಿಗ್ಬೋದು, ಅಥವಾ ಅನಿರೀಕ್ಷಿತವಾಗಿ ಹಣ ಕೂಡ ನಿಮಗೆ ಸಿಗ್ಬೋದು. ತುಂಬಾ ದಿನದಿಂದ ಸಾಲದಿಂದ ನಾನು ನೋವು ಅನುಭವಿಸ್ತಾ ಇದ್ದೀನಿ ಸರ್, ನನಗೆ ಆಗಿಲ್ಲ, ಕಷ್ಟ ಆಗ್ತಿದೆ ಅಂದ್ರೆ ಅಲ್ಲಿ ಅನುಕೂಲಗಳಾಗುತ್ತೆ. ನವಮ ಭಾವದಲ್ಲಿರುವ ಗ್ರಹಗಳನ್ನ ನೋಡ್ತಾ ಇದ್ರೆ ಮನಸ್ಸು ಕೆಟ್ಟ ಆಲೋಚನೆಗಳ ಕಡೆಗೆ, ಕೆಟ್ಟ ಹ್ಯಾಬಿಟ್ಸ್ ಗಳ ಕಡೆಗೆ, ಇದನ್ನ ಮಾಡಬಾರದು,
ಈಗ ಸ್ಮೋಕಿಂಗ್ ಅನ್ಕೊಂಡೆ ಸ್ಮೋಕಿಂಗ್ ಮಾಡಬಾರ್ದು ಅಂತ ನೀವು ಅನ್ಕೊಂಡಿದ್ರಿ, ಈಗ ಆ ಡಿಸಿಷನ್ ಮತ್ತೆ ಮತ್ತೆ ವೀಕ್ ಆಗ್ತಾ ಇದೆ. ಆ ರೀತಿ ಮನಸ್ಸನ್ನ ವೀಕ್ ಆಗಿ ಬಿಡಬೇಡಿ. ಬುಧಗ್ರಹದ ಮಂತ್ರವನ್ನ ಹೇಳಿ, ವಿಷ್ಣು ಸಹಸ್ರನಾಮವನ್ನು ಹೇಳಿ, ಬಹಳಷ್ಟು ಅನುಕೂಲ ಆಗುತ್ತೆ.